ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ನ್ಯೂ ಬ್ರ್ಯಾಂಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. ಒಂದು 85,000 ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಪ್ರಾಪರ್ಟಿ BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಇಂಡಿವಿಜುವಲ್ ಖಾತಾ ಇರುವಂಥ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇದೆ, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ. ಸೈಡ್ ಡೈಮೆನ್ಷನ್ ಬಂದ್ಬಿಟ್ಟು 30x40 ಬರುತ್ತೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ, ಮೆನರ್ ಫೇಸಿಂಗ್ ನಾರ್ತ್ ಇರುತ್ತೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದರೆ. ಗ್ರೌಂಡ್ ಅಲ್ಲಿ ಫುಲ್ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಫುಲ್ 2 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ 1 BHK 2 ಯೂನಿಟ್ಸ್ ಇರುತ್ತೆ. ಥರ್ಡ್ ಫ್ಲೋರ್ ಕೂಡ 1 BHK 2 ಯೂನಿಟ್ಸ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು 5 ಯೂನಿಟ್ಸ್ ಬರುತ್ತೆ. ಮನೆ ಮುಂದೆ ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಲೇಔಟ್ ಕೂಡ ತುಂಬಾ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರ್ ಅಲ್ಲಿ ಕಟ್ಟಿರುವಂಥದ್ದು. 13 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬ್ರಿಕ್ಸ್ ಇದು. ಸಿಮೆಂಟ್ ಎಲ್ಲ ನಿಮಗೆ ಕೋರ್ಮಂಡಲ್ ಕಿಂಗ್ ಮತ್ತು ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ ಟೋಟಲ್ ಬಿಲ್ಡಿಂಗ್ಗೆ. ಏರಿಯಾ ಕೂಡ ತುಂಬಾ ಡೀಸೆಂಟ್ ಆಗಿದೆ, ವೆಲ್ ಡೆವಲಪ್ ಆಗಿರುವಂಥದ್ದು. ಮೇನ್ ಗೇಟ್ ಎಲ್ಲ ನೋಡಬಹುದು, ಓಪನ್ ಗೇಟ್ ಇರುತ್ತೆ. 16mm ಐರನ್ ಯೂಸ್ ಮಾಡಿದ್ದಾರೆ. ನೇಮ್ ಬೋರ್ಡ್ಗೆಲ್ಲ ನೋಡಬಹುದು. ಸೈಡಲ್ಲಿ ನಿಮಗೆ ನೇಮ್ ಬೋರ್ಡ್ಗೆಲ್ಲ ಪ್ರಾವಿಷನ್ ಹಾಕಿ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ. ರೋಡಿಂದ ಹೈಟ್ ಕೂಡ ಮಾಡಿದ್ದಾರೆ ನೀಟಾಗಿ. ಪಾರ್ಕಿಂಗ್ ಏರಿಯಾ ಇದು 4 ಕಾರ್ ಹಾಕೋಬಹುದು. 5 ಸೀಟರ್ ಇಲ್ಲ 7 ಸೀಟರ್ನ 4 ಕಾರ್ ಹಾಕೊಂಡು ರಿಮೈನಿಂಗ್ 2 ವೀಲರ್ಸ್ ಹಾಕೋಬಹುದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಡ್ತಾರೆ ನೀಟಾಗಿ. ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಮತ್ತೆ ನೀಟಾಗಿ ಎಲ್ಲನೂ ಸೇಫ್ಟಿ ಗ್ರಿಲ್ ಮಾಡಿಸ್ಬಿಟ್ಟಿದ್ದಾರೆ. ಮನೆಗೆ ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ 6 ಮೀಟರ್ ಬರುತ್ತೆ. 5 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಆಲ್ರೆಡಿ ಪರ್ಮನೆಂಟ್ ಆಗಿದೆ. RR ನಂಬರ್ ಕೂಡ ಬಂದಿದೆ. ಎಲ್ಲ ಡೆಪಾಸಿಟ್ ಎಲ್ಲ ಮಾಡಿಸಿ ನೀಟಾಗಿ ಪರ್ಮನೆಂಟ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಇದು ಗ್ಯಾಸ್ ಕನೆಕ್ಷನ್, ಇದು ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಇದು. ಎಲ್ಲ ಮನೆಗೂ 5 ಮನೆಗೂ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಕನೆಕ್ಷನ್ ಮಾಡಿ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸ್ಬಿಟ್ಟಿದೆ. ಮನೆಗೆ ವಾಟರ್ ಕನೆಕ್ಷನ್ ಇದು. ಓನ್ ಬೋರ್ವೆಲ್ ಇರುತ್ತೆ. CMC ವಾಟರ್ ಕೂಡ ಇದೆ. ಕಾವೇರಿ ವಾಟರ್ ಕೂಡ ಆಲ್ರೆಡಿ ಬಂದಿದೆ. ಇನ್ 10-15 ಡೇಸಲ್ಲಿ ಕಾವೇರಿ ವಾಟರ್ ಕೂಡ ಸಿಗುತ್ತೆ ನಿಮಗೆ. ಮತ್ತೆ ಮನೆಗೆ ಲಿಫ್ಟ್ ಇರುತ್ತೆ. ಎಲ್ಲ ಫ್ಲೋರ್ಗೂ ಲಿಫ್ಟ್ ಹಾಕ್ಸಿದ್ದಾರೆ ನೋಡ್ಬೋದು. ಲಿಫ್ಟ್ ಕೂಡ ರನ್ನಿಂಗ್ ಇದೆ. ಒಳ್ಳೆ ಕಂಪ್ನಿದು ಹಾಕ್ಸಿದ್ದಾರೆ ಲಿಫ್ಟ್ ಕೂಡ. ಲಿಫ್ಟ್ ಫ್ರಂಟ್ಗೆಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಡಿಸೈನ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ ಲಿಫ್ಟ್ ಏರಿಯಾ ಎಲ್ಲಾನು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ನೋಡೋಣ. ಫುಲ್ 2 BHK ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ ನೋಡ್ಬೋದು ಹ್ಯಾಂಟಿಸ್ಕಿಡ್ ಗ್ರಾನೈಟ್ ಹಾಕ್ಸಿದ್ದಾರೆ, ಲಪೋತ್ರ ಹಾಕ್ಸಿದ್ದಾರೆ. ರೇಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಇಲ್ಲಿ ಪ್ಯಾಸೇಜ್ ಎಲ್ಲ ನೋಡಬಹುದು 3.5 ಫೀಟ್ ಕೊಟ್ಟಿದ್ದಾರೆ. ಫ್ರಂಟ್ ವಾಲ್ಗೆಲ್ಲ ನೋಡಬಹುದು ವೆಟ್ರಿಫೈಡ್ ಟೈಲ್ಸ್ ಹಾಕ್ಸಿದ್ದಾರೆ. 2x4 ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೂಪಲ್ಲಿ ಸೀಲಿಂಗ್ ಎಲ್ಲ ನೋಡಬಹುದು ವುಡ್ ಫಿನಿಶಿಂಗ್ ಸೀಲಿಂಗ್ ಹಾಕ್ಸಿದ್ದಾರೆ. ಲಿಫ್ಟ್ ಏರಿಯಾಗೆಲ್ಲ ಗ್ರಾನೈಟ್ ಹಾಕ್ಸಿದ್ದಾರೆ ನೀಟಾಗಿ. ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಕಂಪ್ಲೀಟ್ ಟೀ ಗುಡ್ ಇರುತ್ತೆ. ಬರ್ಮಾ ಬಾರ್ಡರ್ ಟೀ ಗುಡ್ ಯೂಸ್ ಮಾಡಿದ್ದಾರೆ. ಲಾಕ್ಸ್ ಎಲ್ಲ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವಿತ್ PU ಪಾಲಿಶ್ ಎಲ್ಲ ಆಗಿದೆ ಡೋರ್ಗೆಲ್ಲಾನು. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು. ಸೊ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಲ್ ಇದು, ಲಿವಿಂಗ್ ರೂಮ್ ಇದು. ಹಾಲ್ ಕೂಡ ನೋಡ್ಬೋದು ತುಂಬಾ ಸ್ಪೇಸಿಯಸ್ ಆಗಿ ಬಂದಿದೆ. ಲಿಫ್ಟ್ ಹಾಕಿದ್ರು ತುಂಬಾ ಸ್ಪೇಸಿಯಸ್ ಆಗಿ ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಟೋಟಲ್ ಮನೆಗೆ ನೀಟಾಗಿ ಎಲ್ಲ ಕಂಪ್ಲೀಟ್ ವರ್ಕ್ ಮಾಡಿಸಿದ್ದಾರೆ ನೋಡ್ಬೋದು. ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ. ಪೂಜಾ ರೂಮ್ ಇದು. ಪೂಜಾ ರೂಮ್ ಬಾರ್ಡರ್ ಎಲ್ಲ ನೋಡ್ಬೋದು ಟೀಕುಡ್ ಫ್ರೇಮ್ ಯೂಸ್ ಮಾಡಿದ್ದಾರೆ. ಡೋರ್ ವಾಸ್ಕಲ್ಲೆಲ್ಲ ಟೀಕುಡ್ಡೇ ಇರುತ್ತೆ. ಸೊ ಇನ್ಸೈಡ್ ಕೂಡ ಪೂಜಾ ರೂಮ್ ಒಳಗಡೆನು POP ಎಲ್ಲ ಮಾಡಿಸಿದ್ದಾರೆ. ನೀಟಾಗಿ ಟೈಲ್ಸ್ ಎಲ್ಲ ಹಾಕ್ಸಿ ಗೋಲ್ಡನ್ ಬಿಡಿಂಗ್ ಕೂಡ ಹಾಕ್ಸಿದ್ದಾರೆ. ಇಬ್ಬರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡೋ ಅಷ್ಟು ಸ್ಪೇಸಿಯಸ್ ಆಗಿದೆ ಪೂಜಾ ರೂಮ್ ಕೂಡ. ಸೊ ಹಾಲಲ್ಲಿ ನೋಡಿದ್ರಲ್ಲ POP ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಫ್ಯಾನ್ ಎಲ್ಲ ಟೋಟಲ್ ಓರಿಯಂಟ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಎಲ್ಲ ಫ್ಯಾನ್ಸ್ ಓರಿಯಂಟ್ ಕಂಪ್ನಿದು. TV ಯೂನಿಟ್ ಕೂಡ ನೋಡ್ಬೋದು ಫುಲ್ ವಾಲ್ಗೆ ಮಾಡಿಸಿದ್ದಾರೆ. TV ಯೂನಿಟ್ ಕೂಡ. ಕಿಚನ್ ಇದು ಮಾಡಲರ್ ಕಿಚನ್ ಮಾಡಿಸಿದ್ದಾರೆ. ಕಿಚನ್ ಕೂಡ ಸ್ಪೇಸಿಯಸ್ ಆಗಿರುತ್ತೆ. ಡೈನಿಂಗ್ ಕೂಡ ಇಲ್ಲೇ ಸೆಟ್ ಮಾಡ್ಕೋದು ಆ ಥರ ಸ್ಪೇಸಿಯಸ್ ಆಗಿ ಬಂದಿದೆ ಕಿಚನ್ ಕೂಡ. L ಶೇಪಲ್ಲಿ ಲಾಫ್ಟ್ ಮಾಡಿಸಿದ್ದಾರೆ ನೋಡ್ಬೋದು. L ಶೇಪಲ್ಲಿ ಮಿಡ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. SS ಬಾಸ್ಕೆಟ್ಸ್ ಎಲ್ಲ. ಸ್ಟೋರೇಜ್ಗೆಲ್ಲ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿದ್ದಾರೆ, ನೀಟಾಗಿ ಮಾಡಿಸಿದ್ದಾರೆ. ಸೊ ವರ್ಕ್ ಎಲ್ಲ ನೋಡ್ಬೋದು. ಇದೆಲ್ಲ ಶೀಟ್ಸ್ ಎಲ್ಲ ಅಕ್ರಾಲಿಕ್ ಶೀಟ್ಸ್ ಇರುತ್ತೆ, ವಾಟರ್ ಪ್ರೂಫಿಂಗ್ ಶೀಟ್ಸ್ ಇರುತ್ತೆ ಟೋಟಲ್ ಕಿಚನ್ಗೆಲ್ಲನು. ಸೊ ಯುಟಿಲಿಟಿ ಏರಿಯಾ ಇದು. ವಾಷಿಂಗ್ ಮಿಷನಲ್ಲಿ ಇಲ್ಲಿ ಇಟ್ಕೋಬಹುದು. ಅದಕ್ಕೆ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ನಿಮಗೆ ವಿಡ್ತ್ ಬಂದ್ಬಿಟ್ಟು 4 ಫೀಟ್ ಬರುತ್ತೆ ಇದು. ಸೊ ಇನ್ಸೈಡ್ ಎಲ್ಲ ನೋಡ್ಬೋದಿಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೀಟಾಗಿ ಯುಟಿಲಿಟಿಗೆಲ್ಲಾನು. ಸೊ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ನೀವು. ಹಾಲ್ ಎಲ್ಲಾನು ತುಂಬಾ ಸ್ಪೇಸಿಯಸ್ ಆಗಿ ಬಂದಿದೆ. ಇಲ್ಲಿ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಬಾರ್ಡರ್ ಎಲ್ಲ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸೈಡ್ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. MD ಕಂಪ್ನಿದು ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿ ಇರುತ್ತೆ. ಸೊ ಇದು ರೂಮ್, ಇದು ಕಾಮನ್ ರೂಮ್ ಇರುತ್ತೆ. ಸೊ ರೂಮಲ್ಲಿ ನೋಡ್ಬೋದು ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, POP ಎಲ್ಲ ಮಾಡಿಸಿದ್ದಾರೆ. ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಕಿಂಗ್ ಸೈಜ್ ಕಟ್ ಹಾಕೋಬಹುದು. 9x10 ಬರುತ್ತೆ ರೂಮ್ ಸೈಜ್ ಇದು. ಸ್ಪೇಸಿಯಸ್ ಆಗಿದೆ. ಫ್ರಂಟ್ಗೆಲ್ಲ ವುಡನ್ ವಿಂಡೋಸ್ ಯೂಸ್ ಮಾಡಿದ್ದಾರೆ. ಎಲಿವೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ವುಡನ್ ವಿಂಡೋ ಹಾಕ್ಸಿದ್ದಾರೆ. ಸೊ ಇನ್ಸೈಡ್ ನೋಡ್ಬೋದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿಸಿದ್ದಾರೆ. ಮತ್ತೆ ವಿಂಡೋಸ್ಗೆಲ್ಲ ಫುಲ್ ಕಟ್ ಅಂಡ್ ರಟ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಇದು. ವಾಶ್ ಬೇಸಿನ್ ಏರಿಯಾ ಕೂಡ ನೋಡ್ಬೋದು. POP ಎಲ್ಲ ನೀಟಾಗಿ ಡಿಸೈನ್ ಮಾಡಿಸಿದ್ದಾರೆ. ಸೊ ಕಾಮನ್ ರೆಸ್ಟ್ ರೂಮ್ ಇದು. ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದೆ. ಡೋರ್ಸ್ ಎಲ್ಲ WPSC ಡೋರ್ಸ್ ಇದೆ. ಎಲ್ಲ ಫಿಟ್ಟಿಂಗ್ಸ್ ಆಗಿದೆ. ಗೀಸರ್ ಆಗಿದೆ, ಶವರ್ ಮತ್ತೆ ಎಲ್ಲಾನು ಫಿಟ್ಟಿಂಗ್ಸ್ ಆಗಿದೆ. ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಜಾಗ್ವಾರ್ ಮತ್ತೆ ಸೆರಾ ಫಿಟ್ಟಿಂಗ್ಸ್ ಅಷ್ಟೇ ಯೂಸ್ ಮಾಡಿದ್ದಾರೆ. ಒಳ್ಳೆ ಟಾಪ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ಇದು. ಡೋರ್ ಕೂಡ ಫ್ಲಶ್ ಡೋರ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸೈಡ್ ಮೆಟೀರಿಯಲ್ ಇರುತ್ತೆ. POP ಮಾಡಿಸಿದ್ದಾರೆ ನೋಡ್ಬೋದು.
ಡೀಸೆಂಟಾಗಿ ಒಳ್ಳೆ POP ಮಾಡಿಸಿದ್ದಾರೆ. 2 ವಿಂಡೋ ಬರುತ್ತೆ, ಒಂದು UPVC ವಿಂಡೋಸ್ ಬರುತ್ತೆ, ಫ್ರಂಟಿಗೆಲ್ಲೂ ವುಡನ್ ವಿಂಡೋಸ್ ಬರುತ್ತೆ. ರೂಮ್ ಸೈಜ್ ಕೂಡ ಅಷ್ಟೇ ನಿಮಗೆ 12x12 ಬರುತ್ತೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ ನೋಡ್ಬೋದು. ಸೊ ಎಲ್ಲ ಫಿಟ್ಟಿಂಗ್ಸು ಆಗಿದೆ. ಇದಕ್ಕೆ ಸೋಲಾರ್ ಬರುತ್ತೆ, ಅದಕ್ಕೆ ಗೀಸರ್ ಹಾಕ್ಸಿಲ್ಲ ಅಷ್ಟೇ. ಸೋಲಾರ್ ಕನೆಕ್ಷನ್ ಇದೆ, ಸೋಲಾರ್ ಕೂಡ ಆಲ್ರೆಡಿ ಫಿಟ್ ಆಗಿದೆ. ಫಿಟ್ಟಿಂಗ್ಸ್ ಎಲ್ಲ ಕಮೋಡು, ಸಿಂಕ್ ಎಲ್ಲ ಸೆರಾ ಫಿಟ್ಟಿಂಗ್ಸ್ ಇರುತ್ತೆ, ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಇರುತ್ತೆ. ಸೊ ಬಾಲ್ಕನಿ ಇದು ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಅಟ್ಯಾಚ್ ಇರುತ್ತೆ. ಮೇಲ್ಗಡೆ UPVC ಸೀಲಿಂಗ್ ಮಾಡಿಸಿದ್ದಾರೆ ರೂಪಲ್ಲಿ. ಫ್ರಂಟ್ಗೆಲ್ಲೂ ಟೈಲ್ಸ್ ಯೂಸ್ ಮಾಡಿದ್ರೆ ಮ್ಯಾಟ್ ಫಿನಿಶಿಂಗ್ದು ವಿತ್ ಟಫ್ ಆನ್ ಗ್ಲಾಸಸ್ ಯೂಸ್ ಮಾಡಿ 12 mm ಆಲ್ಮೋಸ್ಟ್ 3.5 feet ಹೈಟ್ ಕೂಡ ಮಾಡಿಸಿದ್ದಾರೆ. ಸೊ ಇಷ್ಟು ಇದು ಫಸ್ಟ್ ಫ್ಲೋರ್, ಇದು ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು ಒಳ್ಳೆ ನೀಟಾಗಿ ಚೆನ್ನಾಗಿ ಮಾಡಿಸಿರಿ, ಯಾರಾದರೂ ತೊಗೊಳ್ಳಿರೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಸಿರುವಂಥದ್ದು ಇದು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ನೋಡೋಣ. ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಬರುತ್ತೆ, ಸಿಂಗಲ್ ಬೆಡ್ರೂಮ್ 2 ಯೂನಿಟ್ ಬರುತ್ತೆ ರೆಂಟಲ್ಗೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಮನೆಗೂ ಪಾರ್ಕಿಂಗ್ ಇರೋದ್ರಿಂದ ರೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ, ವಿತ್ ಕಾರ್ ಪಾರ್ಕಿಂಗ್ ಕೊಟ್ಟರು ಒಳ್ಳೆ ರೆಂಟ್ ಕೂಡ ಸಿಗುತ್ತೆ. ಸೊ ಬನ್ನಿ ಈಗ ಒಂದು ಮನೆ ನೋಡೋಣ, ಸಿಂಗಲ್ ಬೆಡ್ರೂಮ್ ಇದು. ಸೊ ಇಲ್ಲೂ ಕೂಡ ನೋಡ್ಬೋದು ಫುಲ್ ವಾಲ್ಗೆಲ್ಲ ನೀಟಾಗಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಎಲ್ಲ ನೋಡ್ಬೋದು ನಾರ್ತ್ ಫೇಸಿಂಗ್ ಇರುತ್ತೆ, ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ, ಕಂಪ್ಲೀಟ್ PU ಪಾಲಿಶ್ ಆಗಿದೆ ನೋಡ್ಬೋದು. ಹಾಲ್ ಇದು ಲಿವಿಂಗ್ ರೂಮ್ ಇದು, ಹಾಲಲ್ಲಿ POP ಮಾಡಿಸಿದರೆ, ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ಟಿಂಗ್ ಆಗಿದೆ, ಕಟನ್ ರಾಡ್ಸು ಎಲ್ಲ ಆಗಿದೆ ಟೋಟಲ್ ನೋಡ್ಬೋದು. TV ಯೂನಿಟ್ ಕೂಡ ಮಾಡಿಸಿದ್ದಾರೆ. ಎಲ್ಲ ಮನೆಗೂ ಇಂಡಿವಿಜುವಲ್ ಸಪ್ರೇಟ್ ಪೂಜಾ ರೂಮ್ ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಇದೇ ಡೋರ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ, ಪೂಜಾ ರೂಮ್ದು ಡಿಸೈನ್ ಡೋರ್ಸ್ ಹಾಕ್ಸಿದ್ದಾರೆ. ಸೊ ನೋಡ್ಬೋದು ಸ್ಪೇಸಿಯಸ್ ಆಗಿದೆ ಪೂಜಾ ರೂಮ್ ಕೂಡ. ಕಿಚನ್ ಮಾಡ್ಯುಲರ್ ಕಿಚನ್ ಮಾಡಿಸಿದ್ರೆ, ಮೇಲೆ ಲಾಫ್ಟ್ ಮಿಡ್ ಯೂನಿಟ್ ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಎಕ್ಸಾಸ್ಟ್ ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿಸ್ಬಿಟ್ಟಿದ್ದಾರೆ ನೀಟಾಗಿ. ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ನಿಮ್ಮ ಗ್ರೌಂಡ್ ಫ್ಲೋರ್ ಏನು ಹಾಕಿದ್ದಾರೆ, ಫಸ್ಟ್ ಫ್ಲೋರ್ ಏನು ಹಾಕಿದ್ದಾರೆ ಸೇಮ್ ಎಲ್ಲ ಮನೆಗೂ ಸೇಮ್ ಫಿಟ್ಟಿಂಗ್ಸ್ ಹಾಕ್ಸಿದ್ದಾರೆ, ಯಾವುದೂ ಕಾಂಪ್ರಮೈಸ್ ಇಲ್ಲ ಫಿಟ್ಟಿಂಗ್ಸಲ್ಲಿ. ಸೊ ರೂಮ್ ಇದು ಕಾಮನ್ ರೂಮ್ ಇರುತ್ತೆ. ಸೊ ಇದರಲ್ಲಿ ಕೂಡ ಅಷ್ಟೇ ಕಿಂಗ್ ಸೈಜ್ ಇಲ್ಲ ಕ್ವೀನ್ ಸೈಜ್ ಕಾಟ್ ಕೂಡ ಹಾಕೋಬೋದು. ಸ್ಪೇಸಿಯಸ್ ಆಗಿದೆ ರೂಮ್ ಕೂಡ. ಕಬೋರ್ಡ್ ಮಾಡಿಸಿದ್ರೆ ಇನ್ಸೈಡಲ್ಲೇ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಬಂದುಬಿಡುತ್ತೆ, ಫ್ಯಾನ್ ಎಲ್ಲ ಫಿಟ್ ಆಗಿದೆ. ಇದಕ್ಕೆ ಅಟ್ಯಾಚ್ ಬಾಲ್ಕನಿ ಇರುತ್ತೆ ಈ ರೂಮ್ಗೆ ಸ್ಪೆಷಲಿ. ಸೊ ಇದು ಬಾಲ್ಕನಿ ಇದು ಸೇಮ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ರೆ, ಟಫ್ ಆನ್ ಗ್ಲಾಸಸ್ ಎಲ್ಲ ಯೂಸ್ ಮಾಡಿದರೆ, ವಾಟರ್ ಪ್ರೂಫಿಂಗ್ ಮಾಡಿಸಿದ್ರೆ ನೀಟಾಗಿ ಗ್ರಾನೈಟ್ ಹಾಕ್ಸ್ಬಿಟ್ಟು. ಇಷ್ಟೊಂದು ಸಿಂಗಲ್ ಬೆಡ್ರೂಮ್ ಇದು ಫಸ್ಟ್ ಇದೆ. ಸೆಕೆಂಡ್ ಒನ್ ನೋಡೋಣ. ಇದು ಸ್ವಲ್ಪ ಹಾಲ್ ಮಾತ್ರ ಸ್ಪೇಸಿಯಸ್ ಆಗಿ ಬರುತ್ತೆ. ಸೊ ಇನ್ನೆಲ್ಲನೂ ಆ್ಯಸ್ ಇಟ್ ಈಸ್ ಇರುತ್ತೆ ನಿಮಗೆ. ಡೋರು ಅಷ್ಟೇ ನಾರ್ತ್ ಫೇಸಿಂಗ್ ಇದು. ಡೋರು ಮೇನ್ ಡೋರೆಲ್ಲ ಟೀಕ್ ವುಡ್ ಇರುತ್ತೆ, ವಿತ್ PU ಪಾಲಿಶ್ ಆಗಿರುತ್ತೆ ನೋಡ್ಬೋದು. ತುಂಬ ಸ್ಪೇಸಿಯಸ್ ಆಗಿದೆ. ಹಾಲ್ ಮಾತ್ರ 2 ಫ್ಯಾನ್ ಹಾಕ್ಸಿದ್ದಾರೆ ಹಾಲಲ್ಲಿ. ಪೂಜಾ ರೂಮ್ ಸಪ್ರೇಟ್ ಇರುತ್ತೆ, TV ಯೂನಿಟ್ ಮಾಡಿಸಿದ್ದಾರೆ ನೀಟಾಗಿ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಕಿಚನ್ನು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ, ಮತ್ತು ಕಾಮನ್ ರೆಸ್ಟ್ ರೂಮು ವಿತ್ ಕಾಮನ್ ರೂಮ್ ಮಾಡಿಸಿದ್ದಾರೆ. ಕಂಪ್ಲೀಟ್ ಆಗಿ ಎಲ್ಲನೂ ಪ್ಯಾಕ್ ವರ್ಕ್ ಮಾಡಿಸಿ, ಅಂದರೆ ನಿಮಗೆಲ್ಲ ಫುಲ್ ಪ್ಯಾಕೇಜ್ ವರ್ಕ್ ಮಾಡಿಸಿದ್ದಾರೆ. ಏನು ಒಂದು ಫಿಟ್ಟಿಂಗ್ ಹಾಕ್ಸ್ಕೊಳ್ಳೋಂಗಿಷ್ಟಿಲ್ಲ ನೀವು, ಆ ಥರ ನೀಟಾಗಿ ಎಲ್ಲ ಕಂಪ್ಲೀಟ್ ವರ್ಕ್ ಮಾಡಿಸಿದ್ದಾರೆ. ಸ್ವಿಚಸ್ ಎಲ್ಲ ಅಷ್ಟೇ ಟೋಟಲ್ ಐಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವೈರಿಂಗ್ ಎಲ್ಲ ಅಷ್ಟೇ ಫಿನೋಲಾಕ್ಸ್ ಕಂಪ್ನಿದು ಅಷ್ಟೇ ಯೂಸ್ ಮಾಡಿದ್ದಾರೆ, ಒಳ್ಳೆ ಟಾಪ್ ಕ್ವಾಲಿಟಿದು ಯೂಸ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು, ಕಿಂಗ್ ಸೈಜ್ ಕಾಟ್ ಹಾಕೋಬೋದು ನೋಡ್ಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಇನ್ಸೈಡನ್ನು ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ನೀಟಾಗಿ ಮಾಡಿಸಿದ್ದಾರೆ. ಥರ್ಡ್ ಫ್ಲೋರ್ ಕೂಡ ಸೇಮ್ ಇದೇ ಥರನೇ ಇರುತ್ತೆ, 2 ಯೂನಿಟ್ಸ್ ಇರುತ್ತೆ 1 BHK, ಟೋಟಲ್ 5 ಯೂನಿಟ್ಸ್ ಬರುತ್ತೆ. ಥರ್ಡ್ ಫ್ಲೋರ್ ತೋರಿಸಲು ಸ್ಕಿಪ್ ಮಾಡ್ತೀನಿ, ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ಪ್ರಾಪರ್ಟಿ BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಇಂಡಿವಿಜುವಲ್ ಈ ಖಾತಾ ಇರುವಂಥ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇದೆ, ರೆಡಿ ಟು ಮೂವ್ ಇರುವಂಥದ್ದು. 70-75% ಲೋನ್ ಕೂಡ ಸಿಗುತ್ತೆ ನಿಮಗಿದು. ಪ್ರೈಸ್ ಬಂದ್ಬಿಟ್ಟು 2,80 lakhs ಹೇಳ್ತಿದ್ರೆ, 2,80 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಟೆರೆಸ್ ಇದು ನೋಡ್ಬೋದು, ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೀಟಾಗಿ. ಟೆರೆಸ್ ಎಲ್ಲೆಲ್ಲೂ 2 ಟ್ಯಾಂಕ್ ಹಾಕ್ಸಿದ್ದಾರೆ ಗಂಗಾ ಕಂಪ್ನಿದು. ಸೊ ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಅದಕ್ಕೆ ಬೇಕಾದ್ರೆ ಎಲೆಕ್ಟ್ರಿಸಿಟಿ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ಎಲ್ಲ ಮನೆಯವರು ವಾಷಿಂಗ್ ಮಿಷಿನ್ ಅಕಾಮಡೇಟ್ ಮಾಡ್ಕೋಬೋದು. ಒಂದು ಸೋಲಾರ್ ಹಾಕ್ಸಿದ್ರೆ 220 ಲೀಟರ್ದು ಸುಪ್ರೀಂ ಕಂಪ್ನಿದು. ಸೊ ಏರಿಯಾ ಎಲ್ಲ ನೋಡ್ಬೋದು. ಇದು ರೇವಾ ಕಾಲೇಜ್ ಇದು, ಜಸ್ಟ್ ನಿಮಗೆ ಒಂದು 1/2 kilometer ಆಗುತ್ತೆ ಅಷ್ಟೇ ರೇವಾ ಕಾಲೇಜ್ ಇಲ್ಲಿಂದ. ಇಲ್ಲಿ ಫ್ರಂಟಲ್ಲಿ ಅಷ್ಟೇ. ಇದು ಬಂದ್ಬಿಟ್ಟು ಅಮೆಝಾನ್ ಹರಿಜನ್ ಸತ್ವ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಫಿಲಿಪ್ಸ್ ನಿಮ್ಮ ಏರೋಸ್ಪೇಸ್ ನಾರ್ತ್ ಗೇಟ್ ಅಂತ ಹೇಳ್ಬಿಟ್ಟು ಟೆಕ್ ಪಾರ್ಕ್ ಅದು. ಸೊ ಇಲ್ಲಿಂದ 2.5 kilometer ಮೆಟ್ರೋ ಸ್ಟೇಷನ್ನು. ಸೊ ಇಷ್ಟಿದು ಬಿಲ್ಡಿಂಗ್ ಡೀಟೇಲ್ಸ್ ಇದು. ಲೊಕೇಶನ್ ಬಂದ್ಬಿಟ್ಟು ಕಟಗೇನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಮೆಟ್ರೋ ಸ್ಟೇಷನ್ಗೆ ಏರ್ಪೋರ್ಟ್ ಮೇನ್ ರೋಡ್ಗೆ ಜಸ್ಟ್ 1.5 to 2 kilometers ಆಗುತ್ತೆ. ಬಾಗ್ಲೂರು ಮೇನ್ ರೋಡ್ಗೆ 1/2 kilometer ಆಗುತ್ತೆ. ಡಿಸ್ಪ್ಲೇಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫುಲ್ ಡೀಟೇಲ್ಸ್ ನಿಮಗೆ ವಾಟ್ಸಪ್ ಮಾಡಿಸ್ಕೊಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದನ್ನು ಕ್ಲಿಯರ್ ಮಾಡ್ತೀವಿ, ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿಸಿಟ್ ಕೂಡ ಮಾಡಿಸ್ಕೊಡ್ತೀವಿ. ಇದೇ ಥರ ನಿಮ್ದು ಯಾವ್ದಾದ್ರು ಪ್ರಾಪರ್ಟೀಸ್ ಇದ್ದರೆ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಸೇಲ್ ಕೂಡ ಮಾಡಿಸ್ಕೊಡ್ತೀವಿ. ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.